ಮೈಸೂರಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಅಂಧಕಾಸುರನ ಸಂಹಾರದ ವಿವಾದ. ನಿನ್ನೆ ತಾಲೂಕು ಆಡಳಿತದ ವತಿಯಿಂದ ನಡೆದಂಥ ಶಾಂತಿ ಸಭೆ ವಿಫಲವಾಗಿದೆ. ಕಳೆದ ವರ್ಷ ಅಂಧಕಾಸುರ ಸಂಹಾರದ ವೇಳೆ ಭಾರೀ ಗಲಾಟೆ ನಡೆದಿತ್ತು. ಈ ರೀತಿಯ ಈ ಸಲ ಅಂಥ ಗಲಾಟೆ ಮರುಕಳಿಸಬಾರದು ಅಂತ ಹೇಳಿ ಒಂದು ಸಂಧಾನದ ಶಾಂತಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಬಟ್ ಒಮ್ಮತ ಮೂಡದ ಕಾರಣಕ್ಕಾಗಿ ಅದು ಫೇಲ್ ಆಗಿತ್ತು. ನಿನ್ನೆ ಸಭೆ ನಡೆಸಿದಂಥ ನಂಜನಗೂಡು ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು, ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್, ಡಿವೈಎಸ್ಪಿ ಪಿ ರಘು, ಅಂಧಕಾಸುರ ನೂತನ ಚಿತ್ರಕ್ಕೆ ಉಭಯ ತಂಡದ ಮುಖಂಡರು ಒಪ್ಪಿಗೆಯನ್ನು ಕೊಟ್ಟಿದ್ರು. ಆದರೆ ಆಚರಣೆಗೆ ದಲಿತ ಸಂಘರ್ಷ ಸಮಿತಿಯ ಮಲ್ಲಳ್ಳಿ ನಾರಾಯಣ್ ಅವರ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಇದೊಂದು ಮಾನವೀಯತೆ ಇಲ್ಲದಂಥ ಆಚರಣೆ ನಿಲ್ಲಬೇಕು ಅಂತ ಒತ್ತಾಯ ಮಾಡಿದರು. ಅಂಧಕಾಸುರನ ಚಿತ್ರವನ್ನು ಯಾರು ತುಳಿಯಬಾರದು, ಚಿತ್ರವನ್ನು ಚಿಕ್ಕದಾಗಿ ಬರೆದು ಆಚರಣೆ ಮಾಡಿಕೊಳ್ಳಬೇಕು ಅಂತ ಹೇಳಿ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಇದಕ್ಕೆ ನಂಜುಂಡೇಶ್ವರ ಭಕ್ತರು ಒಪ್ಪಲಿಲ್ಲ. ಸೊ ಹೀಗಾಗಿ ಸಭೆ ವಿಫಲವಾಯಿತು. ಈಗಲೂ ಕೂಡ ಅದು ಹಾಗೆ ಮುಂದುವರೆದಿದೆ. ಈ ಬಾರಿ ಅಂಧಕಾಸುರನ ಸಂಹಾರ ನಡೆಸಬೇಕಾ ಬೇಡವಾ? ಚಿತ್ರವನ್ನ ಬರೆದು ಏನು ಅಂಧಕಾಸುರನ ಚಿತ್ರ ರಂಗೋಲಿಯಲ್ಲಿ ಬರೀತಾರೋ ಪಟನೂ ಅದೇ ಇರಬೇಕು. ಅದನ್ನ ಮಾಡಿ ಏನು ದೇವರ ಮೂರ್ತಿ ಎತ್ಕೊಂಡು ಬಂದು ಅದ್ರ ಮೇಲೆ ಒಂದು ಹೂಮಾಲೆಯನ್ನು ಕಟ್ಟಬೇಕು. ಹೂಮಾಲೆ ತೋಗಂಗೆ ಸುತ್ತ ಹಾಕಬೇಕು, 3 ಸುತ್ತು ಸುತ್ತ ಹಾಕಬೇಕು ಅಂತೇಳಿ ಆದೇಶವನ್ನು ಮಾಡಿ ಹೋಗಿದ್ದಾರೆ. ಈಗ ಅದೇ ತರ ಇರಬೇಕು. ಆದ್ರೆ ಇಲ್ಲಿ ಬಂದಾಗ ಕೆಲವು ವ್ಯತ್ಯಾಸಗಳು ಕಾಣ್ತಾ ಇದೆ. ಚಿತ್ರಗಳನ್ನ ತುಂಬಾ ಚಿಕ್ಕದಾಗಿ ಬರೀರಿ, 3 ಅಡಿಗೆ ಬರೀರಿ, 4 ಅಡಿಗೆ ಬರೀರಿ ಅನ್ನೋಂತ ನಡೀತಾ ಇದೆ. 3 ಅಡಿಗೆ 4 ಅಡಿಗೆ ಚಿತ್ರ ಬರೆದು ಇದು ಮಾಡೋಂಥದ್ದಿಲ್ಲ. ಏನ್ ಹಿಂದೆ ನಡೀತಾ ಇತ್ತು ಅಥವಾ ಆಗಮಶಾಸ್ತ್ರದಲ್ಲಿ ಏನ್ ಹೇಳಿದ್ದಾರೋ ಅಥವಾ ಏನು ಧಾರ್ಮಿಕ ದತ್ತಿ ಇಲಾಖೆ ಅಂತ ಹೇಳಿದಾರೋ ಹಂಗೆ ನಡಿಬೇಕು. ಇಲ್ಲಿ ಕಳೆದ 2-3 ದಿನದಲ್ಲಿ ಇವರೇ ಸೇರ್ಕೊಂಡು ಡಿಸೈಡ್ ಮಾಡ್ಕೊಂಡು ಅದನ್ನ 3 ಅಡಿಗೆ ಮಾಡಬೇಕು, 2 ಅಡಿಗೆ ಮಾಡಬೇಕು ಅಂತ ಹೇಳಿದ್ರೆ ಭಕ್ತರಾಗಿ ಒಪ್ಕೊಳ್ಳೋಕ್ಕೆ ಸಿಗ್ಲಿಲ್ಲ. ಧಾರ್ಮಿಕ ದತ್ತಿ ಇಲಾಖೆ ಮ್ಯಾನ್ಯುವಲ್ ಏನ್ ಹೇಳುತ್ತೋ ಅದ್ರ ಪ್ರಕಾರನೇ ಆಗ್ಬೇಕು. ಚಿತ್ರ ಚೇಂಜ್ ಮಾಡಬೇಕು ಅನ್ನೋ ಕೂಗಿತ್ತು ಅವ್ರದ್ದು. ಅವ್ರಿಗೆ ಯಾರಿಗೋ ಭಾವನೆ ಧಕ್ಕೆ ತರಬೇಕು ಅನ್ನೋಂತಿದ್ದಿಲ್ಲ. ಚಿತ್ರ ಚೇಂಜ್ ಆದ್ಮೇಲೂ ಇವತ್ತು ತುಳಿಬಾರ್ದು, ಅದನ್ನ ಅಂಧಕಾಸುರನ್ನು ತುಳಿಬಾರ್ದು ಅಂತ ಹೇಳ್ತಿದ್ದಾರೆ. ಈಗ ಇಷ್ಟು ದಿನ ಹೇಳಿ ಅವ್ರ ಪ್ರಶ್ನೆ ಇದ್ದಿದ್ದು ಮಹಿಷಾಸುರನ ಚಿತ್ರ ಬದಲಾಯಿಸಿ ಅಂತ. ಈಗ ಮಹಿಷಾಸುರನ ಚಿತ್ರ ಬದಲಾಯಿಸಿ ಆಗೈತೆ.